ಅಪ್ಪ ಅಮ್ಮನ ಮುಂದೆ ಅಷ್ಟೊಂದೆಲ್ಲ ನಾಟಕ ಮಾಡಿ ಇವಾಗ ಇಲ್ಲಿ ಎಂಜಾಯ್ ಮಾಡಕ್ ಕೂತ್ಕೋತಾ ಇದ್ದೀರಲ್ಲ, ಏನ್ ಪರ್ಫಾರ್ಮೆನ್ಸ್, ಸಖತ್ತಾಗಿ ನಾಟಕ ಆಡ್ತೀರಾ ಬಿಡಿ. ನನ್ನ ನಾಟಕದ ಬಗ್ಗೆ ಏನೋ ಕೇಳ್ತೀಯ ನೀನು? ನಾನು ನಾಟಕದಲ್ಲಿ ಪಾತ್ರ ಮಾಡ್ಕೊಂಡು ಸ್ಟೇಜ್ ಮೇಲೆ ಬಂದ್ಬಿಟ್ಟ ಅಂತಂದ್ರೆ ಒನ್ಸ್ ಮೋರ್ ಅನ್ನೋರು ಗೊತ್ತಾ? ನನಗೆ ನಟ ಸಾರ್ವಭೌಮ ಅಂತ ಬಿರುದು ಕೊಟ್ಟಿದ್ದಾರೆ ಜನ. ಮಹಾಭಾರತದಲ್ಲಿ ಕರ್ಣನ್ ಪಾಠ ಮಾಡ್ತಿದ್ದೆ ನಾನು. ಕರ್ಣನ ವೇಷ ಹಾಕೊಂಡು ಸ್ಟೇಜ್ ಮೇಲೆ ಬಂದ್ಬಿಟ್ರೆ ಹಾಡು ಶುರು ಮಾಡ್ತಿದ್ದೆ. ಕೊಲಲೇಂ ಪಾಂಡು ಕುಮಾರರಂ, ಕೊಲಲೇಂ ಪಾಂಡು ಕುಮಾರರಂ ಅಂತ ಹೇಳ್ತಿದ್ರೆ ಒನ್ಸ್ ಮೋರ್ ಅನ್ನೋರು. ಅಂಥ ನಟ ಕಣೆಯ ನಾನು. ನೀನೆಲ್ಲಿದ್ಯಾ? ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲಲ್ಲಪ್ಪ. ಮತ್ತೆ ಈಗ ಹೇಳ್ತಾ ಇದ್ದೀನಲ್ಲ, ತಿಳ್ಕೊ. ಸತ್ಯ, ಸೀತಾ ಪುಟಿ, ಸೀತಾ ಅವ್ರು ಬರ್ತಾರಂತ ಹೇಳಿರ್ಲಿಲ್ವಲ್ಲೇ? ನಾನೇ ಇವಳಿಗೆ ಹೇಳಿದ್ದೆ ಸರ್ಪ್ರೈಸ್ ಆಗಿ ಹೋಗೋಣ ಅಂತ. ಒಳ್ಳೇದಾಯ್ತು. ಬೀಗರುಗಳು ಆಗಾಗ ಈ ರೀತಿ ಸರ್ಪ್ರೈಸ್ ಕೊಡ್ತಾ ಹೋಗ್ತಾ ಇರ್ಬೇಕು. ಹೌದು ಸೀತಾ ಅವ್ರೆ. ಅಯ್ಯೋ, ನಾನ್ ನೋಡಿ ಆರತಿ ಮಾಡೋದು ಮರ್ತ್ಬಿಟ್ಟೆ ಮಾತಾಡ್ತಾ. ಅತ್ತೆ ಹಚ್ಚಿ. ಯಾಕೋ ಏನಾಯ್ತು? ಅಲ್ಲಪ್ಪ, ಅಮ್ಮನ ಮುಂದೆ ಅಳ ಥರ ಪರ್ಫಾರ್ಮೆನ್ಸ್ ಕೊಟ್ಟು ನೀನ್ ಇಲ್ದೆ ನಾನು ಹೇಗಿರ್ಲಿ, ನಿನ್ನ ನಾನು ಮಿಸ್ ಮಾಡ್ಕೊಂತೀನಿ ಅಂತೆಲ್ಲ ಹೇಳಿ ಇವಾಗ ಇಷ್ಟು ಆರಾಮಾಗಿದ್ದೀರಲ್ಲಪ್ಪ. ಅಯ್ಯೋ ಬೆಪ್ಪ ತಕ್ಕಡಿ, ನಾನು ಅವಳ ಮುಂದೆ ನಿಜವಾಗಲೂ ಹತ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿಯ? ಅದು ಹತ್ತಿದ್ದಲ್ಲ ಕಣು, ಆನಂದ ಬಾಷ್ಪ. ಅದನ್ನು ನೋಡಿ ನೀನು ತಪ್ಪು ತಿಳ್ಕೊಂಡಿದೆಯಲ್ಲೋ. ಎಂಥ ಮುಗ್ಧ ಕಣ ನೀನು. ಅಯ್ಯೋ ನನ್ನ ಚಿನ್ನ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ KGF 1, KGF 2. ಅಯ್ಯೋ ಅಪ್ಪ, ಅಮ್ಮ ಇಲ್ದೆ ಹೋದ್ರೆ ನಿಮ್ಗೆ ಇಷ್ಟೊಂದು ಖುಷಿನಾ? ಅವಳಿಲ್ಲ ಅನ್ನೋದಲ್ಲ ಕಣೋ, ನಾನೊಬ್ಬನೇ ಇದ್ದೀನಲ್ಲ ಅನ್ನೋ ಖುಷಿ. ಎರಡು ಒಂದೇ ಅಲ್ವಪ್ಪ? ಅದೇ ಕಣೆಯ ವಿಷಯ. ಅಂದರೆ ಈ ಹೆಂಡತಿರು ಮನೆಯಲ್ಲಿ ಇಲ್ದಾಗ ಗಂಡಸರಿಗೆ ಸ್ಪೆಷಲ್ಲಾಗಿ ಸ್ವಾಗತ ಸಿಕ್ಬಿಡುತ್ತೆ. ಈ ಖುಷಿ ಸಮಾಧಾನನ ವರ್ಣನೆ ಮಾಡೋದಕ್ಕೆ ಪದಗಳೇ ಸಾಲವು ಕಣೋ. ಅಪ್ಪನೂ ಇಲ್ಲ, ತಿಪ್ಪನೂ ಇಲ್ಲ. ಅದೇ ಖುಷಿಯಲ್ಲಿ ಒಂದು ಪೆಗ್ ಏರಿಸಿದ್ರೆ ಏನು ಕಿಕ್ಕಿರುತ್ತೆ ಗೊತ್ತಾ? ಲಗಾಯಿಸೋ, ತಿರ್ಗಾ ನೋಡೋ, ಏರ್ಸೋ. ಜ್ಯೂಸನ್ನ ಚಿಯರ್ಸ್ ಅಂತ ಇದೆಯಪ್ಪ. ನಿನ್ನ ಕರ್ಮ, ನಾನೇನು ಮಾಡಲಿ, ತಗೋ. ಚಿಪ್ತಾಗ ಹೋಗ್ಲಿ. ಹೈ ಕ್ಲಾಸ್ ಆಗಿದೆ ಚಿಪ್ಸು. ಸತ್ಯ ಇಲ್ಲ ಅಂತ ನಾನು ಫೀಲ್ ಮಾಡ್ತಾ ಇದ್ರೆ ಇವರು ಅಮ್ಮ ಇಲ್ಲ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನನ್ನ ಲವ್ವೇ ಜಾಸ್ತಿ ಸ್ಟ್ರಾಂಗಾ? ನಾನೇ ನನ್ನ ಹೆಂಡ್ತಿನ ಜಾಸ್ತಿ ಪ್ರೀತಿಸ್ತೀನ? ನೋಡಯ್ಯ ಮಗರಾಯ, ಇವತ್ತಿನ ಘಟನೆ ನೆನೆಸ್ಕೊಂಡು ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ಪ್ರೀತಿನೇ ಬೇರೆ, ಸ್ವಾತಂತ್ರ್ಯನೇ ಬೇರೆ. ನನ್ಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಏನು ಹಾಗಂದ್ರೆ? ಹೇಳ್ತೀನಿ ಕೇಳು. ಹೆಂಡತಿ ಅಂದರೆ ಒಂಥರ ಸ್ಟ್ರಿಕ್ಟ್ ವಾರ್ಡನ್ ಇದ್ದ ಹಾಗೆ. ನಮ್ಮನ್ನು 100% ಸರಿದಾರಿಲೇ ನಡೆಸಬೇಕು ಅಂತ ಅನ್ಕೋತಾರೆ. ಆದರೆ ನಾವು ಪುಟ್ಟ ಗಂಡಸರು. ಹೀಗೆ ಅರ್ಧ ಮಿತಿಲಿ ದಾರಿ ತಪ್ಪೋದು. ಬೇಲಿ ಹಾರೋದು ಅಂದರೆ ಗಂಡಸರಿಗೆ ತುಂಬ ಇಷ್ಟ ಕಣ. ಹೀಗೆ
ಅಪರೂಪಕ್ಕೆ ಆ ಥರ ಸ್ವತಂತ್ರ ಸಿಕ್ಕಿದಾಗ ಖುಷಿಯೋ ಖುಷಿ, ಅಷ್ಟೇ, ಇನ್ನೇನು ಇಲ್ಲ. ಇದೆಲ್ಲ ಅಮ್ಮನ್ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ. ಅದಾಗದಿದ್ದ ಹಾಗೆ ನೋಡ್ಕೋಬೇಕು. ಹಾಗೆ ಮಾಡಿದ್ರೆ ಚೀಟ್ ಮಾಡ್ದಂಗ ಆಗಲ್ವಾಪ್ಪ, ಸುಳ್ಳು ಹೇಳ್ದಂಗ ಆಗಲ್ವಾ? ಹಾಗೆಲ್ಲ ಏನೂ ಆಗಲ್ಲ. ಒಟ್ಟಿನಲ್ಲಿ ಸತ್ಯ ಹೇಳಬಾರ್ದು ಅಷ್ಟೇ. ಅಷ್ಟಕ್ಕೂ ನಮ್ಮ ಹಣೆ ಬರನೇ ಅಷ್ಟು ಅಂತ ತಿಳ್ಕೊತಾಳೆ ಅಷ್ಟೇ. ಸತ್ಯನೂ ಗೊತ್ತಾದ್ರೆ ಭೂಮಿನೂ ಆಕಾಶನ ಒಂದ್ ಮಾಡ್ತಾಳ ಅಷ್ಟೇ. ಮಾಡ್ಲಿ ಬೇಡ. ಹೆಂಡತಿ ಕೈಲಿ ಬೈಸ್ಕೊಳ್ದೇ ಇರೋ ಗಂಡನೂ ಒಬ್ಬ ಗಂಡನೇನ? ಭಾರಿ ಕಿಲಾಡಿದೀರಪ್ಪ ನೀವು. ಹಾಗಂತ ನಿಮ್ಮ ಅಮ್ಮನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ ದಡ್ಡ. ಮನಸ್ಸಿನಲ್ಲಿ ನಿಮ್ಮ ಅಮ್ಮನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅವಳು ಒಂದು ದಿನಕ್ಕೆ ಬದಲಾಗಿ 4 ದಿನ ಹೋದ್ರೆ ನಾನು ಖಂಡಿತ ಹೀಗಿರೋದೇ ಇಲ್ಲ ಕಣೋ. ಮೊದಲನೇ ದಿನದಲ್ಲಿದ್ದ ಸ್ವಾತಂತ್ರ್ಯದ ಖುಷಿ ಕೊನೆಯ ದಿನ ಬರೋ ಹೊತ್ತಿಗೆ ಅವಳು ಯಾವತ್ತು ಬರ್ತಾಳೋ ಅನ್ನೋ ಆ ಥರ ನಮಗೆ ಕಾಯ್ತಾ ಇರುತ್ತೆ. ಈ ಪ್ರೀತಿ ಅನ್ನೋದು ತುಂಬ ವಿಚಿತ್ರ ಮರಿ. ಬಂಧ ಮತ್ತು ಬಂಧನ ಎರಡೂ ಹೌದು. ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು ಕಣೋ. ಅದು ಮಾಡಬೇಕು ಅಂತಂದ್ರೆ ನಮಗೆ ಆಗಾಗ ಈ ಥರ ಫ್ರೀಡಮ್ ಸಿಗಬೇಕು. ಹೇಗಿದೆ ಫ್ರೀಡಮ್? ಅಪ್ಪ ಇವತ್ತಿಗೆ ಸಾಕು. ಇನ್ನೊಂದು ಪೆಗ್ ಹಾಕೋಣ ಇರೋ. ಕುಡಿಯೋ ನಾನು, ನೀನು ಸುಮ್ಮನೆ ಇರೋ. ತಗೊಳ್ಳಿ. ಊರ್ಮಿಳಾ ಬಂದಿಯಮ್ಮ? ನಾನು ಸೌತೆಕಾಯಿ ಯಾಕೆ ತರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಬಂದೇ ಬಿಟ್ಟೆ. ಅಲ್ಲ ಚಿಕ್ಕಿ, ಅಪ್ಪ ಪಾರ್ಟಿ ಮಾಡ್ತಾ ಇದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಕ್ಕ ಹೋಗುವಾಗ ಬಾವ ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ರಲ್ಲ, ನಂಗೆ ಆಗ್ಲೇ ಗೊತ್ತಾಯ್ತು ಇವತ್ತು ಪಾರ್ಟಿ ಇದೆ ಅಂತ. ಸೀತಾ ಅವ್ರೆ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಹೌದು ಸೀತಮ್ಮ, ನೀವು ಬಂದಿದ್ದು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗಾಯ್ತು. ಅಯ್ಯೋ, ಹಾಗೆಲ್ಲ ಯಾಕೆ ಹೇಳ್ತೀರಿ? ನಿಮ್ಮನೆ ಭಾಗ್ಯಲಕ್ಷ್ಮಿನ ನಮ್ಮನೆ ಕಳಿಸಿದಿರಿ ಅಂದಮೇಲೆ ನಾವೆಲ್ಲರೂ ಸಮಾನರಲ್ವೇ? ಎಂತ ಮಾತು ಸೀತಾ ಅವ್ರೆ, ನಿಮ್ಮಷ್ಟು ದೊಡ್ಡ ಗುಣ ಎಲ್ರಿಗೂ ಇರಲ್ಲ ಬಿಡಿ. ಬಡತನ ಸಿರಿತನ ಅನ್ನೋದೆಲ್ಲ ಮನಸ್ಸಿನ ನಡವಳಿಕೆ ಜಾನಕಿ ಅವರೇ. ಹಣ ಅಂತಸ್ತಿನಲ್ಲಿ ಅದೆಲ್ಲ ಇಲ್ಲ ಅನ್ನೋದು ನಮ್ಮ ಮನೆ ನಂಬಿಕೆ. ಹಾಗಿದ್ರೆ ಜನ ಯಾಕೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ? ದಿವ್ಯಾ, ಸುಮ್ಮನೆ ಇರು. ಅವಳ ಮಾತಿನ ಬಗ್ಗೆ ಗಮನ ಕೊಡಬೇಡಿ ಸೀತಾ ಅವ್ರೆ. ಅವಳು ಸ್ವಲ್ಪ ಹಾಗೇನೆ. ಯಾಕಮ್ಮ, ನಾನೇನ್ ತಪ್ಪ ಕೇಳ್ದೆ? ದುಡ್ಡು ಇಲ್ಲದೆ ಇರೋರು ಈ ಡೈಲಾಗ್ ಹೊಡೆಯೋದನ್ನ ಕೇಳಿದ್ದೀನಿ. ಇದ್ದೋರೇ ರೀತಿ ಹೇಳೋದು ಚೆನ್ನಾಗಿರಲ್ಲ. ಅವ್ರ ಬಾಯಲ್ಲಿ ಏನು ಉತ್ತರ ಬರುತ್ತೆ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಕೇಳ್ದೆ. ಹೌದು ಅಕ್ಕ, ನಿನಗೆ ಬಂದಿರೋ ಡೌಟಲ್ಲಿ ತಪ್ಪೇನೂ ಇಲ್ಲ. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೋಬೇಕು. ನಾನು ಹೇಳ್ತೀನಿ ಕೇಳು. ಕೋಟ್ಯಾಂತರ ರೂಪಾಯಿ ಅಂತ ಹೇಳಿದ್ಯಲ್ಲ, ಅದನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ. ಯಾರ ಹತ್ರನೋ ಕಿತ್ಕೊಂಡು ಮೋಸ ಮಾಡಿನೋ ತಗೊಳ್ಳಲ್ಲ. ಹಾಗೆ ಸಂಪಾದನೆ ಯಾಕೆ ಮಾಡ್ತಾರೆ ಅಂತಾನೂ ಹೇಳ್ತೀನಿ. 4 ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಯೋಗ್ಯತೆ, ದುಡ್ಡುತನ ಬರಲಿ, 10 ಜನ ಹಸ್ಕೊಂಡಿರೋರಿಗೆ ಅನ್ನ ಹಾಕೋ ಶಕ್ತಿ ಬರಲಿ ಅಂತ. ಅದನ್ನ ಬಿಟ್ಟು ಇರೋದೆಲ್ಲ ನಮಗೆ ಇರಲಿ ಅಂತ ಸ್ವಾರ್ಥ ಬೆಳೆಸ್ಕೊಳ್ಳೋದಕ್ಕಲ್ಲ. ಮಾತು ಒಂದು ಚೆನ್ನಾಗಾಡ್ತೀಯ, ಅದೇ ತಾನೇ ನಿನ್ನ ಬಂಡವಾಳ. ನೋಡು ದಿವ್ಯಾ, ಏನನ್ನ ಮನಸ್ಸಲ್ಲಿಟ್ಕೊಂಡು ನೀನು ಹೀಗೆಲ್ಲ ಮಾತಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ
ನನ್ನ ಸೊಸೆಗೆ ಹೀಗೆಲ್ಲ ಮಾತಾಡಿದ್ರೆ ನನಗೆ ಸುತಾರಾಮ್ ಇಷ್ಟ ಆಗಲ್ಲ. ಅತ್ತೆಗಂದ್ರೆ ಸೊಸೆ ವಹಿಸ್ಕೊಂಡು ಬರ್ತಾಳೆ, ಸೊಸೆಗಂದ್ರೆ ಅತ್ತೆ ವಹಿಸ್ಕೊಂಡು ಬರ್ತಾಳೆ. ಇರ್ಲಿ ಇರ್ಲಿ, ಅದ್ ಎಷ್ಟು ದಿನ ಹೀಗೆ ಇರ್ತಾರೆ ಅಂತ ನಾನು ನೋಡ್ತೀನಿ. ಜಾನಕಿ ನಿಂತೆ ಇದೆಯಲ್ಲ, ಅವ್ರು ಕುಡಿಯೋಕ್ಕೆ ಏನಾದ್ರು ತಗೊಂಡ್ಬಾರೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟಿದ್ದೆ. ಕಾಫಿ ತಗೊಂಬರ್ತೀನಿ. ಅಮ್ಮ ನನಗೇನೂ ಬೇಡ. ಈಗ ನಾದ್ನಿ ಕೈಗೆ ಸಿಗಾಕೊಂಡ್ಬಿಟ್ಟೆ. ಹ್ಞೂ ಬಾವ, ಆದರೆ ಅಕ್ಕ ಇಲ್ಲ ಅಂತ ಲಿಮಿಟ್ ಮೀರಿ ಕುಡಿಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಇಲ್ಲ ಎಷ್ಟು ಬೇಕೋ ಅಷ್ಟೇ. ಈಗ ಒಂದಾಗಿದೆ, ಇನ್ನೊಂದೇ ಒಂದು ತಗೊಂಡ್ಬಿಡ್ತೀನಿ ಅಷ್ಟೇ. ಚಿಕ್ಕಿದಾಳಲ್ಲ ನಿಮ್ಮ ಅಮ್ಮನಿಗೆ ವಾರ್ಡನ್ ಅಸಿಸ್ಟೆಂಟ್ ಇದ್ದ ಹಾಗೆ. ಆದರೆ ವಾರ್ಡನ್ನಷ್ಟು ಸ್ಟ್ರಿಕ್ಟ್ ಇರೋದಿಲ್ಲ, ಸ್ವಲ್ಪ ಲಿಬರಲ್ ಆಗಿರ್ತಾಳೆ. ಅಮ್ಮ ಊರು ಬೇಡ, ಒಂದು ನಿಮಿಷ ಬಾ ಅಮ್ಮ. ಹಾಂ ಭಾವ. ನಿನ್ನ ಗಂಡ ಇಲ್ಲಮ್ಮ, ಪಾರ್ಟ್ನರು. ನಾನು ಕಾಯ್ತಾ ಇದ್ದೇನೆ, ಗುಂಡು ಹಾಕಕ್ಕೆ ಬರಲೇ ಇಲ್ಲ. ನಾನು ಆಗಲೇ 2ನೇ ರೌಂಡ್ ಇದು. ಗೊತ್ತಿಲ್ಲ ಬಾವ, ರೂಮಲ್ಲೇ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ರು. ನೀನು ಅಸ್ಟೆಂಟು ವಾರ್ಡನ್ನಲ್ಲ, ನೀನು ಎಲ್ಲಿ ಬರ್ತೀಯೋ ಅಂತ ಪುಕ್ಕಲ ಭಯ ಪಡ್ತಾ ಇದ್ದಾನೆ. ಕಾರ್ತಿ ಭಾವ, ನಾನು ಯಾವತ್ತಾದ್ರೂ ಏನಾದರೂ ಬೇಡ ಅಂತ ಹೇಳಿದಿನ? ಎಲ್ಲಾನು ಲಿಮಿಟಲ್ಲಿ ಇದ್ರೆ ಆಯ್ತು ಅಷ್ಟೇ. ಹೌದಮ್ಮ, ಹೌದು. ಎಲ್ಲ ಹೆಂಡ್ತಿರು ನಿನ್ನ ಥರ ಇದ್ಬಿಟ್ರೆ ಗಂಡತಿರಿಗೆ ಒಂದು ಸಮಸ್ಯೆ ಅನ್ನೋದೇ ಇರೋದಿಲ್ಲ. ಸರಿ ಆಯ್ತಮ್ಮ, ನೀನು ಹೊರಡು. ಲಕ್ಷ್ಮಣನ್ನ ನಾನು ಪಾರ್ಟಿಗೆ ಕರಿತೀನಿ. ನಿಂದೇನು ಅಭ್ಯಂತರ ಇಲ್ಲ ತಾನೆ? ಭಾವ, ಏನಿದು ಒಳ್ಳೆ ನನ್ನ ಹತ್ರ ಪರ್ಮಿಷನ್ ಕೇಳೋ ಥರ? ಸರಿ ನೀವು ಹೋಗಮ್ಮ. ನೀವು ಜಾಸ್ತಿ ಹೊತ್ತು ಇಲ್ಲೇ ನಿಲ್ಬೇಡ, ನಿನಗೆ ಎಣ್ಣೆ ವಾಸನೆ ಆಗಲ್ವಲ್ಲ ಅದಕ್ಕೆ. ಸರಿ ಭಾವ. ಕಾರ್ತಿ ಹುಷಾರು. ಅಪ್ಪ ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸಚಿನ್ಗೆ ಅವ್ರ ಅಮ್ಮನ ಮನೆಗೆ ಹೋಗಿರೋ ಸಂಭ್ರಮ. ಇಲ್ಲಿ ಅಬ್ಬೆ ಪಾರಿಯಾಗಿರೋದು ನಾನು ಒಬ್ನೇ. ಸೀತಾವ್ರೆ, ಥ್ಯಾಂಕ್ ಯು. ಅತ್ತೆ ನೀವು ಸಿಟ್ಟಮ್ಮ, ಅಳಿಯಂದ್ರು ಬಂದಿದ್ರೆ ಚೆನ್ನಾಗಿರೋದು. ಇಲ್ಲ, ಈ ಸಲ ನಾವೇ ಅವನನ್ನ ಕರ್ಕೊಂಡು ಬರಲಿಲ್ಲ. ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಇನ್ನೊಂದ್ಸಲ ಬರ್ತಾನೆ ಬಿಡಿ. ಇಷ್ಟೊಂದು ಒಡವೆ ಹೋಗಿ ಹೋಗಿ ಆ ಸತ್ಯನ ಹತ್ರ ಇದೆ. ಅಟ್ಲೀಸ್ಟ್ ಅದು ನನ್ನ ಹತ್ರ ಇದ್ದಿದ್ರೆ ನಾನಾದರೂ ಡೈಲಿ ಆ ಒಡವೆ ಹಾಕೊಂಡು ಖುಷಿ ಪಡ್ತಿದ್ದೆ. ಛೇ, ಅಲ್ಲ ಸತ್ಯ, ನೀನು ಯಾವತ್ತೂ ಇಷ್ಟೊಂದು ಒಡವೆ ಹಾಕೊಂಡಿದ್ದೆ ನಾವು ನೋಡಿಲ್ಲ. ಬರೀ ಮಂಗಳಸೂತ್ರ ಸಾಕು ಅಂತಿದ್ದೆ. ಇವತ್ತೇನೆ ಇಷ್ಟೊಂದು ಒಡವೆ ಹಾಕೊಂಡ್ ಬಂದಿದ್ಯಾ? ನಿಜ ಹೇಳ ಸತ್ಯ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಅಲ್ವಾ ಜಾನಕಿ? ಹೌದು ಕಣೆ ಸತ್ಯ. ನಿನ್ನ ಈ ರೀತಿ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹುಟ್ಟಿದಾಗಿಂದ ನಾನು ನಿನ್ನನ್ನು ಈ ಥರ ನೋಡೇ ಇರಲಿಲ್ಲ. ಒಟ್ಟಿನಲ್ಲಿ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದೆಯಾ. ಅಯ್ಯೋ, ಮಹಾಲಕ್ಷ್ಮಿ ಅಂತೆ, ಮಹಾಲಕ್ಷ್ಮಿ. ಇವಳು ಯಾವ ಸೀಮೆ ಮಹಾಲಕ್ಷ್ಮಿ? ರೂಪಕ್ಕೂ ವೇಷಕ್ಕೂ ಸಂಬಂಧನೇ ಇಲ್ಲ. ಎಚ್ಚಿಗೆಲ್ಲೋ ಕಣ್ಣು ಮಂಜಾಗಿರ್ಬೇಕು. ನಿಮಗೆ ಗೊತ್ತಲ್ಲ ಗಿರಿಜಮ್ಮ, ಅವಳು ತುಂಬ ಸಿಂಪಲ್ಲು. ಮಂಗಳಸೂತ್ರ ಬಿಟ್ಟರೆ ಬೇರೆ ಏನೂ ಹಾಕ್ಕೊಳ್ಳಲ್ಲ. ಆದರೆ ಇವತ್ತು ನಾನೇ ಅವಳಿಗೆ ಒತ್ತಾಯ ಮಾಡಿ ಹಾಕ್ಸಿದ್ದೀನಿ. ಇಲ್ಲದೆ ಹೋಗಿದ್ರೆ ಅವಳು ಅದನ್ನೂ ಹಾಕೋತಾ ಇರಲಿಲ್ಲ. ಅದೇ ಅನ್ಕೊಂಡೆ.
ಅವಳೀಗ ಕೋಟೆ ಮನೆ ಸೊಸೆ ಗಿರಿಜಮ್ಮ. ಆಚೆ ಬರಬೇಕಾದ್ರೆ ಇಷ್ಟಾದರೂ ಇರಬೇಕಲ್ವಾ? ಅದು ಅಲ್ಲದೆ ನಮಗಿರೋದು ಇವಳೊಬ್ಳೆ ಸೊಸೆ. ಇದೆಲ್ಲ ಸೇರ್ಬೇಕಾಗಿರೋದು ಇವಳಿಗೆ ಅಲ್ವಾ? ಅದು ನಿಮ್ಮ ದೊಡ್ಡ ಗುಣ ಸೀತಾ ಅವರೇ. ಆ ಕಿವಿಗೆ ಹಾಕೊಂಡಿದ್ಯಲ್ಲ ಜುಮ್ಕಿಗಳು ನಮ್ಮ ಕಾಲದ್ದು ಅನಿಸುತ್ತೆ. ಎಷ್ಟು ಚೆಂದ ಕಾಣಿಸ್ತಿದೆ ಗೊತ್ತಾ? ಅತ್ತೆ, ಆ ಉದ್ದನ್ ಕಾಸಿನ ಸರ ಹಾಕೊಂಡಿದ್ದಾಳಲ್ಲ, ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಗೊತ್ತೇ ನಿನಗೆ? ಈ ಕಾಸಿನ ಸರ ನಾನು ಸತ್ಯಂಗೆ ಅಂತಾನೆ ಮಾಡಿಸಿರೋದು. ನೀವು ನಂಬಲ್ಲ ಜಾನಕಿಯವರೇ, ಈ ಸಲದ ವರಮಹಾಲಕ್ಷ್ಮಿಗೆ ನಮ್ಮ ಹಿರಿಯರು ನನಗೆ ಕೊಟ್ಟಿರೋ ಒಡವೆಗಳನ್ನೆಲ್ಲ ನಾನು ಸತ್ಯಂಗೆ ಕೊಟ್ಟೆ. ಆದರೆ ಅವಳು ಅದನ್ನು ನನಗೆ ವಾಪಸ್ ಕೊಟ್ಬಿಟ್ಲು. ಅದು ಇವಳು ದೊಡ್ಡ ಗುಣ. ಇವತ್ತಿನ ಕಾಲದಲ್ಲಿ ಯಾವ ಹುಡುಗಿಯರು ಹೀಗೆ ಮಾಡ್ತಾರೆ ಹೇಳಿ? ಮೊದಲಿಂದನೂ ಹಾಗೇನೆ. ತಾಯಿಯಾಗಿ ನನಗೆ ಇವಳು ಅರ್ಥ ಆಗೋಕ್ಕೆ ಎಷ್ಟೋ ವರ್ಷ ಬೇಕಾಯ್ತು. ಸಂತೋಷದ ಸಮಯದಲ್ಲಿ ಏನೇ ನಿಂದು ಈಗ ಅದೆಲ್ಲ ಬೇಕಾ? ಸೀತಮ್ಮ, ಆದರೆ ನಿಮ್ಮ ಒಡವೆ ಸೆಲೆಕ್ಷನ್ನು ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಕಾರ್ತಿಕ್ಕು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ. ಇವಳು ಹಾಕ್ಕೊಂಡಿರೋ ಓಲೆನ ನಮ್ಮ ಮನೆಯವರೇ ತಂದಿದ್ದು. ಹೌದಾ? ಅಷ್ಟೇ ಯಾಕೆ, ಇವಳು ಹಾಕ್ಕೊಂಡಿರೋ ಬಳೆ ಇದೆಯಲ್ಲ, ಇದನ್ನ ಕಾರ್ತಿಕ್ ಸೆಲೆಕ್ಟ್ ಮಾಡಿರೋದು. ಅದಕ್ಕೊಂದು ದೊಡ್ಡ ಕಥೆನೇ ಇದೆ. ಕಾರ್ತಿಕ್ ಸೆಲೆಕ್ಟ್ ಮಾಡಿದ್ರಾ? ಏನ್ ಕತೆ ಅದು? ಕಾರ್ತಿಕ್ ಮದುವೆಗೆ ಮುಂಚೆ ಮಂಗಳಸೂತ್ರ ಮಾಡೋದಕ್ಕೆ ಆಚಾರ್ಯರನ್ನ ಕರೆಸಿದ್ವಿ. ಆಗ ನಮ್ಮ ಕಾರ್ತಿಕ್ಗೆ ಈ ಬಳೆ ತುಂಬ ಇಷ್ಟ ಆಯಿತು. ನಮ್ಮ ಕಾರ್ತಿಕ್ಗೆ ಈ ಬಳೆಗಳನ್ನು ತನ್ನ ಹೆಂಡತಿಗೋಸ್ಕರ ತಗೋಬೇಕು ಅಂತ ಆಸೆ. ಆದರೆ ಹೇಳ್ಕೊಡೋದಕ್ಕೆ ಮುಜುಗರ. ಅದಕ್ಕೆ ಪದೇ ಪದೇ ಈ ಬಳೆ ಎಷ್ಟು ಚೆನ್ನಾಗಿದೆಯಲ್ಲ ಅಮ್ಮ, ಈ ಬಳೆ ಎಷ್ಟು ಚೆನ್ನಾಗಿದೆಯಲ್ಲ ಅಮ್ಮ ಅಂತ ಹೇಳ್ತಿದ್ದ. ಅವನ ಮನಸ್ಸಿನ ಆಸೆನ ನಾನು ಅರ್ಥ ಮಾಡಿಕೊಂಡು ಅವತ್ತೇ ಈ ಬಳೆನ ಅವನ ಹೆಂಡತಿಗೋಸ್ಕರ ಅಂತಾನೆ ತೆಕ್ಕೊಂಡಿಟ್ಕೊಂಡೆ. ಈಗ ನೋಡಿ, ಈ ಬಳೆಗಳು ನಮ್ಮ ಸೊಸೆ ಕೈಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ನಾನು ನಿಮ್ಮ ಮನೆ ಸೊಸೆ ಆಗಿಲ್ಲ, ಅದಕ್ಕೆ ಇದ್ಯಾವುದು ಸಿಕ್ಕಿಲ್ಲ ಅಂತ ಇಂಡೈರೆಕ್ಟಾಗಿ ಆಡ್ಕೋತಾ ಇದೆಯಾ ಅಲ್ವಾ ಮುದುಕಿ? ಆಡ್ಕೋ ಆಡ್ಕೋ, ಅದೆಷ್ಟು ದಿನ ಆಡ್ಕೋತೀಯೋ ನಾನು ನೋಡ್ತೀನಿ. ಸೀತಾ ಅವರೇ, ಸತ್ಯನ ನೀವು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಚಿನ್ನಕ್ಕಿಂತ ಹೆಚ್ಚು. ಇವಳು ನಮ್ಮ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಸತ್ಯ ನಮ್ಮ ಕಾರ್ತಿಕ್ ಹೆಂಡತಿ, ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಸತ್ಯ ಒಳ್ಳೆ ಸೊಸೆನಾ? ಈ ಮುದ್ಕಿಗೆಲ್ಲೋ ಅರ್ಲೋ ಮರ್ಲೋ ಆಗಿರಬೇಕು. ನಮ್ಮ ಸತ್ಯನ ಬಗ್ಗೆ ನಿಮ್ಗೆ ಅದೆಷ್ಟು ಅಭಿಮಾನ ಸೀತಮ್ಮ. ಹೌದು ಗಿರಿಜಮ್ಮ, ಬೆಳಗಿರೋದೆಲ್ಲ ಹಾಲಲ್ಲ ಅಂತಾರಲ್ಲ, ಹಾಗೆ ಬಂಗಾರ ಯಾವುದು, ಕಾಗೆ ಬಂಗಾರ ಯಾವುದು ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ. ಎಡೂ ಬಿಟ್ಟಿದ್ವಿ. ಆದರೆ ಈಗ ಅಪ್ಪಟ ಬಂಗಾರನೇ ನಮ್ಮ ಮನೆಗೆ ಸೇರಿದಾಳೆ ಗಿರಿಜಮ್ಮ. ಅಂದ್ರೆ ನನ್ನನ್ನೇ ಕಾಗೆ ಬಂಗಾರ ಅಂತಿದ್ದೀರಾ? ನೋಡಿ ನೋಡಿ ಸೀತಮ್ಮ, ನಮ್ಮ ಗಂಡ್ಬೀರಿ ಹುಡುಗಿ ಆಗ್ಲೇ ಕಣ್ ತುಂಬಿಕೊಂಡ್ಲು.
ಪರಿಸ್ಥಿತಿ ಅವಳನ್ನ ಗಂಭೀರಿಯನ್ನಾಗಿ ಮಾಡಿತ್ತಮ್ಮ. ಆದರೆ ಅವಳ ಮನಸ್ಸೊಳಗಡೆ ಇರೋದು ಹೆಂಗರಳೆ ಅಲ್ವಾ. ಇಷ್ಟೆಲ್ಲ ಜಾತ್ರೆ ಮಾಡ್ಕೊಂಡು ಯಾಕೆ ಕರ್ಕೊಂಡು ಬಂದಿದ್ದು ಅಂತ ಈಗ ಅರ್ಥ ಆಯ್ತು. ಸತ್ಯ, ಒಡವೆಗಳನ್ನು ರಾತ್ರಿ ಮಲಗುವಾಗ ಭದ್ರವಾಗಿ ಎತ್ತಿಟ್ಕೋ. ಮೊದಲೇ ಕಳ್ಳಕಾಕರ ಹಾವಳಿ ಜಾಸ್ತಿ ಆಗಿದೆ. ಸರಿ ಅತ್ತೆ.